ನಮಸ್ಕಾರ ಕರ್ನಾಟಕ, ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದೆ. ನೀವು ಕೂಡ ಎಲ್ಲರೂ ಆರಾಮಿದ್ರ ಅಂತ ಅನ್ಕೋತೀನಿ. ನಾವಿವತ್ತು ಬಂದಿರೋದು ಬೆಂಗಳೂರಲ್ಲಿ. ನೀವು ತಮ್ಮನೇ ನೋಡಿ ನಿಮಗೆ ಗೊತ್ತಾಗಿರ್ಬೋದು ನಾವು ಎಲ್ಲಿ ಹೊಂಟಿದ್ದೀವಿ ಅಂತ. ಹೌದು ಗುರು, ಇವತ್ತು ಆದಿ ಯೋಗಿ ಸ್ಟ್ಯಾಚ್ಯೂ ನೋಡಕ್ಕಂತ ಹೊಂಟಿದ್ವಿ. ಇವಾಗ ಸದ್ಯಕ್ಕೆ ಮೆಜೆಸ್ಟಿಕ್ ಅಲ್ಲಿ ಇದ್ದೀನಿ. ಕೆಳಗಡೆ ಹೋಗಿ ಚಿಕ್ಕಬಳ್ಳಾಪುರ ಬಸ್ ಹಿಡಿಬೇಕು. ಆ ಚಿಕ್ಕಬಳ್ಳಾಪುರ ಬಸ್ ಹಿಡಿದ ಶ್ರೀ ಆದಿ ಯೋಗಿ ಟೆಂಪಲ್ಗೆ ಹೋಗ್ಬೇಕು. ಇವಾಗ ಸದ್ಯಕ್ಕೆ ಚಿಕ್ಕಬಳ್ಳಾಪುರ ಬಸ್ ಹಿಡಿಯೋಣ, ಕೆಳಗಡೆ ಹೋಗ್ಬೇಕು. ಹೀಗೆ ಕೆಳಗಡೆ ಹೋಗ್ಬೇಕು. ಕೆಳಗಡೆ ಹೋದ ನಂತರ ಚಿಕ್ಕಬಳ್ಳಾಪುರ್ಗೆ ಯಾವ ಬಸ್ ಹೋಗುತ್ತೆ ಆ ಬಸ್ ನೋಡಬೇಕು, ಆ ಬಸ್ ಹಿಡಿಬೇಕು. ಆ ಬಸ್ ಹಿಡಿದುಕೊಂಡು ಮತ್ತೆ ಹೋಗ್ಬೇಕು ಚಿಕ್ಕಬಳ್ಳಾಪುರಕ್ಕೆ. ಚಿಕ್ಕಬಳ್ಳಾಪುರಿಗೆ ಹೋಗಿ ಅಲ್ಲಿಂದ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂದರೆ ಅಲ್ಲಿಂದ ಮತ್ತೆ ಯಾವುದಾದ್ರು ಬಸ್ಸಾ ಮತ್ತು ಯಾವುದಾದ್ರು ಆಟೋ ಇರುತ್ತಾ ಅದನ್ನು ನೋಡೋಣ. ಫಸ್ಟ್ ಆಫ್ ಆಲ್ ಇವಾಗ ಹೋಗಿ ಚಿಕ್ಕಬಳ್ಳಾಪುರ ಬಸ್ ಹಿಡಿಯೋಣ, ಬನ್ನಿ ಗುರು. ಇಲ್ಲಿ ನೋಡ್ಬೋದು ಗುರು, A1 ಪ್ಲಾಟ್ಫಾರ್ಮ್ ಅಲ್ಲಿ ನಮಗೆ ಚಿಕ್ಕಬಳ್ಳಾಪುರ್ಗೆ ಹೋಗ್ಬೇಕಂತ ಒಂದು ಬಸ್ ಸಿಗತ್ತೆ. ಆ ಬಸ್ಸು ಸದ್ಯಕ್ಕೆ ಇಲ್ಲಿ ನಿಂತಿದೆ. ಹೋಗೋಣ, ಒಳಗಡೆ ಹೋಗೋಣ. ಇವಾಗಂತೂ ಸೀಟ್ ಖಾಲಿ ಇದೆ, ಮತ್ತೆ ಯಾವ ಟೈಮಲ್ಲಿ ಸೀಟ್ ಫುಲ್ ಇರುತ್ತೆ ಗೊತ್ತಿಲ್ಲ. ಚಿಕ್ಕಬಳ್ಳಾಪುರ ಸೀಟ್ ಅಂತೂ ಎಲ್ಲ ಖಾಲಿ ಇದೆ. ಒಂದು 60 ಕಿಲೋಮೀಟರ್ ಜರ್ನಿ ಇರುತ್ತೆ ಬೆಂಗಳೂರು ಟು ಚಿಕ್ಕಬಳ್ಳಾಪುರಕ್ಕೆ. ಒಂದು 60 ಕಿಲೋಮೀಟರ್ ಜರ್ನಿ ಇರುತ್ತೆ. ಇಲ್ಲಿ ನಾವು ಹೋಗ್ತಕ್ಕಂಥ ಒಂದು KSRTC ಬಸ್ ಇದೆ ಚಿಕ್ಕಬಳ್ಳಾಪುರ. ಒಳಗಡೆ ಹೋಗೋಣ, ಒಳಗಡೆ ಹೋಗಿ ಹೋಗೋಣ. ಇಲ್ಲಿಂದ ಡೈರೆಕ್ಟ್ ಒಂದು 61 ಕಿಲೋಮೀಟರ್ ಜರ್ನಿ ಇರುತ್ತೆ. ಆ ಜರ್ನಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ, ಬನ್ನಿ ಒಳಗಡೆ ಹೋಗೋಣ ಇವಾಗ. ಪ್ರತಿ ಸಾರಿ ಮೊಬೈಲಲ್ಲಿ, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ. ಅದು ಇವಾಗ ನಮ್ಮ ಕಣ್ಣು ಮುಂದೆನೇ ಇದೆ. ಇಲ್ಲಿಂದ ನಾವು ನೋಡ್ಬೋದು ಈಶಾ ಫೌಂಡೇಶನ್ ಇಲ್ಲಿ ನಾವು ನೋಡ್ಬೋದು. ಆದಿ ಯೋಗಿ ಸ್ಟ್ಯಾಚ್ಯೂ ಇಲ್ಲಿ ನಾವು ನೋಡ್ಬೋದು. ಒಳಗಡೆ ಹೋಗೋಣ, ಒಳಗಡೆ ಹೋಗಿ ಯಾವ ರೀತಿ ಇದೆ ಅಂತ ನೋಡೋಣ. ಎಲ್ಲ ಆ ಕಡೆ ಎಂಟ್ರನ್ ಗೇಟ್ ಇದೆ, ನಾವು ಈ ಕಡೆ ಬಂದಿದ್ದೀವಿ. ಇವಾಗ ಆ ಕಡೆ ಹೋಗೋಣ. ಈ ವಿಗ್ರಹದ ಉದ್ಘಾಟನೆ ಮಾಡಿದ್ದು ನಮ್ಮ ಪ್ರಧಾನ ನರೇಂದ್ರ ಮೋದಿ ಅವರು ಫೆಬ್ರವರಿ 24, 2017 ಈ ವಿಗ್ರಹ ಸ್ಥಾಪನೆ ಮಾಡ್ತಾರೆ. ಮತ್ತೆ ಇದು ಯಾವ ರೀತಿ ಇದೆ ಅಂತ ಒಂದ್ಸಾರಿ ರೌಂಡ್ ಹಾಕಿ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿ ನಾವು ನೋಡ್ಬೋದು. ರಾತ್ರಿ ಹೊತ್ತು ನೋಡಬೇಕು. ತುಂಬಾನೇ ಅಂದರೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಏನು ಕಾಣಿಸಂಗಿಲ್ಲ, ಪೂರ್ತಿ ರೌಂಡ್ ಆಗಿ ನೋಡಿ. ಇಲ್ಲಿ ನೈಟಲ್ಲಿ ಲೇಸರ್ ಲೈಟ್ ಶೋ ಆಗತ್ತೆ ಅಂತ ಅಂತಿದೆ ಎಲ್ಲರೂ. ಅದು ಇಲ್ಲಿ ನೋಡ್ಬೋದು. ಇಲ್ಲಿ ಹಿಂದ್ಗಡೆ ಇದೊಂದು ಪಿಲ್ಲರ್ ಇದೆ ನೋಡಿ. ಇದೇ ಒಂದು ಪಿಲ್ಲರ್ದಿಂದ ಲೈಟು, ಲೇಸರ್ ಲೈಟ್ದಿಂದ, ಪ್ರಾಜೆಕ್ಟ್ ವರ್ಕ್ದಿಂದ ಒಂದು ನೈಟ್ ಲೈಟಿಂಗ್ ಶೋ ಮಾಡ್ತಾರೆ. ಇಲ್ಲಿ ಒಂದು ಪಿಲ್ಲರ್ ಇದೆ, ಮತ್ತೆ ಆ ಕಡೆ ಒಂದು ಪಿಲ್ಲರ್ ಇದೆ. ಇದೇ ಒಂದು 2 ಪಿಲ್ಲರ್ದಿಂದ ನಾವು ನೋಡ್ತಿರೋದಿಲ್ಲ ಲೈಟಿಂಗ್ ಶೋ. ಇದೇ ಒಂದು 2 ಪಿಲ್ಲರ್ದಿಂದ ಲೈಟಿಂಗ್ ಶೋ ಮಾಡ್ತಾರೆ. ಇವಾಗ ಕೆಳಗಡೆ ಹೋಗೋಣ. 7 ಗಂಟೆ ಏನೋ ಆಗಕ್ಕೆ ಬಂತು. 7 ಗಂಟೆ ಆದ ನಂತರ ಲೈಟಿಂಗ್ ಶೋ ನಡೀತೆ, ನೋಡೋಣ ಲೈಟಿಂಗ್ ಶೋ. ಇವಾಗ ಹೊರಗಡೆ ಹೋಗೋಣ, ಹೊರಗಡೆ ಹೋಗಿ ಮತ್ತೆ ವಾಪಸ್ ಬರೋಣ. ಇವಾಗ ಸದ್ಯಕ್ಕಂತೂ ಹೊರಗಡೆ ಹೋಗೋಣ. ರಾತ್ರಿ ಹೊತ್ತು ಅಂತೂ ತುಂಬ ಸಖತ್ತಾಗಿ ಕಾಣುತ್ತೆ ಇದು. ರಾತ್ರಿ ಹೊತ್ತು ನೋಡೋಣ ಯಾವ ರೀತಿ ಕಾಣುತ್ತೆ ಅಂತ. ಸುಮಾರು ಟೈಮ್ ಆಯಿತು ಹೊರಗಡೆ ಇದ್ದೀನಿ. ಇವಾಗ ಹೊರಗಡೆ ಹೋಗ್ತೀನಿ. ಹೊರಗಡೆ ಹೋಗಿ ಮತ್ತೆ ಒಳಗಡೆ ಬರೋಣ.
ಇಲ್ಲಿ ಬರಬೇಕಂದ್ರೆ ಯಾವುದೇ ರೀತಿ ಕಾಸ್ಟ್ ಇಲ್ಲ ಗುರು, ಅಂದರೆ ಒಳಗಡೆ ಟಿಕೆಟು ಅಂತ ಯಾವುದೇ ರೀತಿ ಕಾಸ್ಟ್ ಇಲ್ಲ. ಇಲ್ಲಿ ಪೂರ್ತಿಯಾಗಿ ಫ್ರೀ ಇದೆ. ಇಲ್ಲಿ ಏನಾದರೂ ನಾವು ಇದ್ರ ನೋಡಬೇಕಂದ್ರೆ ಇಲ್ಲಿ ಬರೋ ಮಟ್ಟ ಅಷ್ಟೇ ನಮ್ಮದು ಚಾರ್ಜಸ್ಸು. ಅಂದರೆ ಅಲ್ಲಿ ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಬರೋಕ್ಕೆ ನಮ್ಮ ಬಸ್ ಚಾರ್ಜು, ಮತ್ತು ಚಿಕ್ಕಬಳ್ಳಾಪುರದಿಂದ ಆಟೋ ಅದು ಚಾರ್ಜು. ಇಲ್ಲಿ ಮತ್ತು ನಾವು ಊಟ ಅದು ಇದು ಅಂತ ಅದಷ್ಟು ಚಾರ್ಜಸ್ ಬರುತ್ತೆ. ಅದನ್ನು ಬಿಟ್ಟರೆ ಇಲ್ಲಿ ಯಾವುದೇ ರೀತಿ ಟಿಕೆಟ್ ಆಗಿರ್ಬೋದು, ಅದನ್ನು ಬಿಟ್ಟರೆ ಇಲ್ಲಿ ಯಾವುದೇ ರೀತಿ ಟಿಕೆಟ್ ಆಗಿರ್ಬೋದು ಯಾವುದೇ ರೀತಿ ಕಾಸ್ಟ್ ಇಟ್ಟಿಲ್ಲ. ತುಂಬಾ ಸಖತ್ತಾಗಿದೆ, ತುಂಬಾ ಪ್ರಶಾಂತವಾದ ಒಂದು ಜಾಗ ಅಂತ ಅನ್ಬೋದು. 7 ಗಂಟೆಗೆ ಇಲ್ಲಿ ನೈಟ್ ಶೋ ನಡೀತೆ, ಲೈಟಿಂಗ್ ಶೋ. ನೀವು ನೋಡಿರ್ಬೋದು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ನಾವು ಇವತ್ತು ಪ್ರತ್ಯಕ್ಷ ನೋಡೋಣ ಅದು ಯಾವ ರೀತಿ ಇರುತ್ತೆ ಅಂತ. ರಾತ್ರಿ 7 ಗಂಟೆಗೆ ನಿಮಗೆ ತೋರಿಸ್ತೀನಿ. ಇವಾಗಿನ ಸ್ಟಾರ್ಟ್ ಆಗೋಕ್ಕೆ ಕೆಲವೇ ಇಷ್ಟು ಸಮಯ ಉಳಿದಿದೆ. ಸ್ಟಾರ್ಟ್ ಆಗತ್ತೆ. ಸ್ಟಾರ್ಟ್ ಆದ ನಂತರ ನೋಡೋಣ ಯಾವ ರೀತಿ ಇರುತ್ತೆ ಅಂತ. Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adiyogi. When his stillness lasted for years on end, curious onlookers melted away. Only 7 seekers remained, as they could not tear themselves away from him.
seeing the splendor of this magnificent union, Ghanas, his constant companions, asked, "What about us?" Adiyogi said, "Just drink of me," which drove them into intoxicated raptures. Seven sages, the Saptarishis, took the sacred science of yoga in all its forms to human habitations across the planet